ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ಬ್ಲಾಗ್ಸ್ನ ಅಪ್ಲೋಡ್ ಮಾಡಲಿಲ್ಲ. ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ಹಾಗಾಗಿ ಸೊ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ ಇದು. ಅಂದರೆ ಎಕ್ಸ್ಪೀರಿಯನ್ಸ್, ನನ್ನ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿರೋದು. ತುಂಬ ಎಕ್ಸೈಟಿಂಗಲ್ಲಿತ್ತು. ಮಂತ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ, ಡೇಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ, ವೀಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ, ಡೇಸು, ಮಿನಿಟ್ಸು, ಸೆಕೆಂಡ್ಸ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಎಲ್ಲರಿಗೂ ಹಂಗಿಲ್ವಾ, ಒಂದು ಕಡೆ ಟ್ರಾವೆಲಿಂಗ್ ಹೋಗ್ಬೇಕಂದ್ರೆ ಅದೇ ಒಂಥರ ಖುಷಿ, ಒಂಥರ ಕಡೆ ಅಲ್ವಾ. ನನಗೂ ಅದೇ ಥರನೇ ಇತ್ತು. ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಫಸ್ಟ್ ಟೈಮ್ ಹೋಗ್ತಿರೋದು ಅಂತ ತುಂಬ ದಿನದಿಂದ ಆಸೆ ಕೂಡ ಅದು ಲಾಸ್ಟಿಗೆ ನೆರವೇರಿದೆ. ಸೊ ನನ್ನ ಫ್ಲೈಟ್ ಜರ್ನಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಪ್ಲೇಸ್ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ, ಸೊ ಹಾಗಾಗಿ ಯಾವುದು ಅಂತ ಗೆಸ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ. ಎಲ್ಲಿಗಾದ್ರೂ ಹೋಗಬೇಕಾದ್ರೆ ನಮ್ಮ ಹಿಂದೂ ಸಂಪ್ರದಾಯ ಔಟ್ಸೈಡ್ ಹೋಗಬೇಕಾದ್ರೆ ಪೂಜೆ ಮಾಡೋದಲ್ವ. ಸೊ ನನಗೂ ಅದೇ ಸಂಪ್ರದಾಯ ಫಾಲೋ ಮಾಡ್ಕೊಂಬಂದಿದ್ದೀನಿ. ಹಾಗಾಗಿ ಇಲ್ಲಿ ಹೋಗೋಕ್ಕೂ ಮುಂಚೆ ಬೆಳಗ್ಗೆನೇ ಎದ್ದು ಫ್ರೆಶಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ತಿದ್ದೀನಿ. ನಮ್ಮಮ್ಮ ಎಲ್ಲನೂ ಕ್ಲೀನ್ ಮಾಡಿಕೊಟ್ಟಿದ್ರು ಹಿಂದಿನ ದಿನ. ನಾನು ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಸಂಜೆ ಆಗಿತ್ತಿದು. ಇದು ನಮ್ಮ ಹಿಂದೂ ಸಂಪ್ರದಾಯ. ನಾನು ಫಾಲೋ ಮಾಡ್ಕೊಂಬಂದಿದ್ದೀನಿ, ಈಗಲೂ ಫಾಲೋ ಮಾಡ್ತಾಯಿದ್ದೀನಿ, ಮುಂದೆಗೂ ಫಾಲೋ ಮಾಡ್ತೀನಿ. ಬಿಕಾಸ್ ನಮ್ಮ ಜರ್ನಿನ ಸುಸೂತ್ರವಾಗಿ ಏನೂ ಅಡೆತಡೆ ಇಲ್ದಿರ ಹೋಗ್ಬೇಕಲ್ವ. ಹಾಗಾಗಿ ಒಂದು ಪ್ರೇಯರ್ ಮಾಡ್ಕೊಳ್ಳೋದು. ಯೂನಿವರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನಮ್ಮ ಜರ್ನಿ ಸೇಫ್ ಇತ್ತು. ಹಾಗಾಗಿ ಆಮೇಲೆ ಊಟ ಮಾಡಿಕೊಂಡೆ, ಲೈಟಾಗಿ ಊಟ ಮಾಡ್ಕೊಂಡ್ವಿ. ಬಿರಿಯಾನಿ ಮಾಡಿದರು, ಮಶ್ರೂಮ್ ಬಿರಿಯಾನಿ. ಸೊ ತಿಂದು ನಾನು ಈ ಔಟ್ಫಿಟ್ನ ಹಾಕ್ಕೊಳ್ತಿದ್ದೀನಿ ಫ್ಲೈಟಿಗೆ ಹೋಗೋಕ್ಕೆ. ಓಕೆನಾ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಔಟ್ಫಿಟ್ ನನಗೆ. ಇದೆಲ್ಲನೂ ನಾನು ಮೇಕಪ್ ಆಗಿದ್ದಾಗಲಿ ಎಲ್ಲದೂ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಅಲ್ಲಿಗೆ ಹೋದಾಗ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ಅಂದ್ಬಿಟ್ಟು ಯಾವುದೋ ಡಿಲೀಟ್ ಮಾಡೋಕ್ಕೂ ಅದು ಕೂಡ ಡಿಲೀಟ್ ಆಗಿಬಿಟ್ಟಿದೆ. ಹಂಗೋಗಿ ಅಪ್ಸೆಟ್ ಆಗಿ ಸುಮ್ಮನೆ ಕೂತ್ಕೊಬಿಟ್ಟಿದ್ದೆ, ವಿಡಿಯೋನೇ ಮಾಡಲಿಲ್ಲ. ಸೊ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಆರ್ಟಿಫಿಷಿಯಲ್ ನೈಲ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ ನೋಡಿ ಈ ರೀತಿ. ಸ್ಪೆಕ್ಸು ಸುಮ್ಮನೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಅಷ್ಟೇ, ಬಟ್ ಅಲ್ಲೇನು ಯೂಸ್ ಮಾಡಲಿಲ್ಲ. ಸೊ ಈ ರೀತಿ ನನ್ನ ಔಟ್ಫಿಟ್. ಫ್ರೀ ಏರ್ಸ್ ಬಿಟ್ಟಿರಲಿಲ್ಲ, ಸುಮ್ಮನೆ ಇಲ್ಲಿ ತೋರ್ಸೋಕೆ ಬಿಟ್ಟಿದ್ದೀನಿ ಅಷ್ಟೇ. ಅಲ್ಲಿಗೆ ಹೋದ್ಮೇಲೆ, ಫ್ಲೈಟ್ ಹತ್ರ ಹೋದ್ಮೇಲೆ ಏಡ್ಸ್ನ ಟೈಮ್ ಮಾಡಿಕೊಂಡೆ. ನನ್ನ ಮಗಳು ನೋಡಿ ಯಾವ ರೀತಿ ರೆಡಿ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಒಂದು ಬ್ಯಾಗ್ ಕೂಡ ಹಾಕ್ಕೊಂಡಿದ್ದಾಳೆ. ಅದು ನಾನು ಹಾಕ್ಕೊಬೇಕು ಅಂತ ಇದ್ದೆ. ಅವಳಿಲ್ಲ, ನನ್ನ ಕೊಡು ಅಂತ ಈಸ್ಕೊಂಡ್ಳು. ಅವಳು ರೆಡಿ ಆದಳು. ಮತ್ತು ಏನಾದರೂ ತಿನ್ಕೊಂಡು ಹೋಗೋಣ, ಲೈಟ್ ಫುಡ್ಡು, ನಾನು ಡಿನ್ನರ್ ಮಾಡಿದ್ನಲ್ವ, ಹಾಗಾಗಿ ಏನಾನ ತಿನ್ನೋಣ ಅಂದ್ಬಿಟ್ಟು ಓಟ್ಸ್ ಮಾಡ್ಕೊಳ್ತಿದ್ದೆ. ಯಾಕಂದರೆ ಅಲ್ಲಿ ಫ್ಲೈಟಲ್ಲಿ ಕೊಡೋದು ಅಷ್ಟೊಂದು ಇಷ್ಟ ಆಗಲ್ಲ ಫುಡ್ಡು. ಹಾಗಾಗಿ ಓಟ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲದರಲ್ಲೂ ತೋರಿಸಿದ್ದೀನಿ, ಇಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮಾಮೂಲಿ ಫ್ರೂಟ್ಸ್ ಯಾವ್ದ್ಯಾವ್ದು ಇರುತ್ತೋ, ನಾನು ಪೊಮೊಗ್ರಾನೇಟ್, ಬನಾನಾ, ಆ್ಯಪಲ್ಲು ಮತ್ತು ಕಿವಿ ಫ್ರೂಟ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಇದ್ರೂ ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಆಪ್ಷನಲ್ ಏನೂ ಇಲ್ಲ, ಇದಕ್ಕೆಲ್ಲನೂ ಸೇರಿಸ್ಕೋಬೋದು. ಮತ್ತು ಜಾಗರಿ ಹಾಕ್ಕೊಳ್ತಾ ಇದ್ದೀನಿ, ಬೆಲ್ಲ ಪೌಡ್ರ್ ಇದೆ, ಪೌಡ್ರ್ ಕೂಡ ಹಾಕ್ಕೊಬೋದು. ನನ್ನ ಹತ್ರ ಇದಿತ್ತು ಅಂತ ಹಾಕ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಫ್ರೂಟ್ಸ್ ಎಲ್ಲ ತಿನ್ನೋದ್ರಿಂದ ಒಂದು ಸ್ವಲ್ಪ ಹೊಟ್ಟೆ ಹಸು ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಚಾಕ್ಲೇಟ್ ಫ್ಲೇವರ್ ಬೇಕಿತ್ತು ನನಗೆ, ಹಾಗಾಗಿ ಸ್ವಲ್ಪ ಚಾಕ್ಲೇಟ್ ಇತ್ತು ಅಂತ ಅದನ್ನು ಹಾಕ್ಕೊಂಬಿಟ್ಟೆ. ಚೆನ್ನಾಗಿರುತ್ತೆ ಒಂಥರ ಚಾಕ್ಲೇಟ್ ಫ್ಲೇವರು ಇದಕ್ಕೇ. ಆಮೇಲೆ ಓಟ್ಸ್ನ ಹಾಕ್ಕೊಳ್ತಿದ್ದೀನಿ. ನನಗೆ ಪ್ಲೈನ್ ಓಟ್ಸ್ ಅಂದರೆ ತುಂಬ ಇಷ್ಟ, ಬಟ್ ಇದರಲ್ಲೆಲ್ಲ ಡೇಟ್ಸು ಎಲ್ಲನೂ ಮಿಕ್ಸ್ ಇದೆ, ನಟ್ಸು ಎಲ್ಲನೂ. ನೆಕ್ಸ್ಟ್ ಏನಾದರೂ ಅಪ್ಕಮಿಂಗಲ್ಲಿ ನಾವು ಪ್ಲೈನ್ ಏನಾದರೂ ತಂದರೆ ಅದರಲ್ಲಿ ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ. ಓಕೆನಾ. ಅದನ್ನು ಮಾಮೂಲಿ ಚಿತ್ರಾನ್ನ ಥರ ಯೂಸ್ ಮಾಡ್ಕೋಬೋದು. ಡಿಫ್ರೆಂಟ್ಸ್ ನಾನು ಮಾಡಿ ತೋರಿಸ್ತೀನಿ. ಮತ್ತು ಹಾಲನ್ನ ಕೂಡ ಹಾಕಿ ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಸಾಕು, ಅದೆಲ್ಲ ಸೋಕ್ ಆಗಿರುತ್ತೆ. ಆವಾಗ ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ತಿಂದರೆ ಅಷ್ಟೊಂದು ಟೇಸ್ಟ್ ಗೊತ್ತಾಗಲ್ಲ, ಬಟ್ ಸೋಕ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಎಲ್ಲ ಫ್ಲೇವರು ಬಿಟ್ಕೊಂಡಿರುತ್ತಲ್ಲ, ಮೈಲ್ಡಾಗಿ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಸ್ನ್ಯಾಕ್ಸೇ ಅಂತ ಹೇಳ್ಬೋದು. ಸ್ಟೊಮಕ್ ಫುಲ್ ಆಗಿರೋದಕ್ಕೆ ನಾನು ನನ್ನ ಮಗಳಿಬ್ರು ಕೂಡ ತಿಂದ್ವಿ. ಅವಳೇನು ಜಾಸ್ತಿ ತಿನ್ನಲ್ಲ, 1-2 ಸ್ಪೂನ್ ತಿಂದ್ರೇ ಹೆಚ್ಚು. ಅವಳಿಗೇನು ಇಷ್ಟ ಆಗಲ್ಲ ಅಷ್ಟೊಂದು ಈ ಥರ ಎಲ್ಲನೂ. ಬಟ್ ನಾವು ಇದನ್ನೇನು ಫೋರ್ಸ್ ಮಾಡಿ ಏನೂ ಕೊಡೋಕ್ಕಾಗಲ್ಲ. ಜಸ್ಟ್ ನಾನು ಮಾತ್ರ ತಿಂದೆ. ಇನ್ನು ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ತಿನ್ನಲ್ಲ ಇದನ್ನು, ಈ ಥರ ಎಲ್ಲ ಅವ್ರಿಗೆ ಇಷ್ಟನೂ ಆಗೋದಿಲ್ಲ.
ಸೊ ನನಗಿಷ್ಟ ಆಗುತ್ತೆ. ಸೊ ನಾನು ತಿಂತೀನಿ. ನಾನು ಡೈಲಿ ಅಂತ ಏನೂ ತಿನ್ನಲ್ಲ, ಯಾವಾಗಲಾದರೂ ತಿನ್ನಬೇಕು ಅನ್ಸ್ದಾಗ ಮಾತ್ರ ತಿಂತೀನಿ ಅಷ್ಟೇನೆ ಇದನ್ನೆಲ್ಲದನ್ನೂ. ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತ ಬಂದರೆ. ಒಂದು ಸ್ವಲ್ಪ ಜಾಗರಿ ಹಾಕ್ಕೊಂಡಿರ್ತೀವಲ್ವ, ಸ್ವೀಟ್ನೆಸ್ಸು ಕೊಡುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಅಷ್ಟೊಂದೇನು ತಿನ್ನಬಾರ್ದು ಅನ್ನೋ ಲೆವೆಲ್ಲಿಗೆಲ್ಲ ಏನೂ ಇರಲ್ಲ. ಸೊ ಡಯಟ್ ಮಾಡೋರೆಲ್ಲ ಇದನ್ನು ತಿಂದರೆ ಒಳ್ಳೆಯದು. ನೆಕ್ಸ್ಟು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ನಾವು ಮನೆ ಬಿಡೋಷ್ಟರಲ್ಲಿ 11:30 ಆಗೋಗಿತ್ತು. ತೋರಿಸ್ತಿದ್ದೀನಿ ನೋಡಿ ಏರ್ಪೋರ್ಟ್ ರೋಡು. ಇಷ್ಟೊತ್ತಾದ್ರೂ ಏರ್ಪೋರ್ಟ್ ರೋಡಲ್ಲಿ ಟ್ರಾಫಿಕ್ ಅನ್ನೋದು ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ನಾವು ಹೋದಾಗೂ ಹಾಗೆ ಆಗಿತ್ತು, ಟ್ರಾಫಿಕ್ ಇತ್ತು. ಏಕೆಂದರೆ ಟ್ಯಾಕ್ಸಿಸು, ಓಲೋ, ಊಬರ್ಸು ಎಲ್ಲನೂ ತುಂಬ ಇರುತ್ತೆ ಟ್ರಾವೆಲಿಂಗಿಗೆ. ಸೊ ಹಾಗಾಗಿ ಜಾಸ್ತಿನೇ ಇತ್ತು. ನೋಡ್ತಿರ್ಬೋದು ಏರ್ಪೋರ್ಟ್ ರೋಡು. ಒಂಥರ ಏರ್ಪೋರ್ಟ್ ರೋಡಲ್ಲಿ ಗ್ರೀನರಿನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿನೇ ಆಗ್ತಿತ್ತು. ಟೈಮ್ ಹೋದಷ್ಟು ಎಕ್ಸೈಟ್ಮೆಂಟ್ ಜಾಸ್ತಿನೇ ಆಗ್ತಿತ್ತು. ಅಂತೂ ನೋಡಿ ಕೆಂಪೇಗೌಡ ಬಂದುಬಿಟ್ವಿ. ಸ್ಟ್ಯಾಚ್ಯೂ ಅಂತೂ ನೋಡಿದ್ರೆ ನಮಗಂತೂ ಫುಲ್ಲು ಹೆಮ್ಮೆ ಆಗುತ್ತೆ. ಬಿಕಾಸ್ ನಾವು ಕೂಡ ಅದೇ ಅಂತ ಹೇಳಿಬಿಟ್ಟು ಒಂಥರ ಎಲ್ರಿಗೂ ಅದೇ ಅಲ್ವಾ, ನಮ್ಮದು ನಮಗೆ ಅಂತಾರಲ್ವ, ಆ ಥರ. ಸೊ ಏರ್ಪೋರ್ಟ್ ಒಳಗಡೆ ಬರ್ತಿದ್ದಂಗೆ ಲೈಟ್ನಿಂಗ್ಸು, ಆ ಗ್ರೀನರೀಸ್ ಎಲ್ಲನೂ ನೋಡ್ತಿದ್ರೇ ಒಂಥರ ವಾವ್ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫೀಲು. ಇದು ನಾನು ಸೆಕೆಂಡ್ ಟೈಮ್ ಹೋಗಿರೋದು ಏರ್ಪೋರ್ಟಿಗೆ. ಅಂದರೆ ಒಳಗಡೆ ಎಲ್ಲ ಏನೂ ಹೋಗಿರಲಿಲ್ಲ. ಜಸ್ಟ್ ಒಂದ್ಸಲ ಹೋಗಿ ನಾನು ನಮ್ಮ ಫ್ರೆಂಡು ಅವ್ರ ಜೊತೆ ಟೆಂಪಲಿಗೆ ಹೋದಾಗ ನಾನು, ಅವಳು, ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಆವಾಗ ನೋಡ್ಕೊಂಡು ಬಂದಿದ್ದೆ ಅಷ್ಟೇ. ಜಸ್ಟ್ ರೋಡಲ್ಲಿ ಹೋಗಿ ಬಂದಿದ್ದೆ ಅಷ್ಟೇನೆ. ಬಟ್ ಒಳಗಡೆ ಹೋಗ್ತಿರೋದು ಇದೆಲ್ಲನೂ ಫಸ್ಟ್ ಟೈಮ್. ನಾವು ಟರ್ಮಿನಲ್ 2ಗೆ ಹೋಗಬೇಕಿತ್ತು. ಸೊ ಹೋಗ್ತಾ ಇದ್ದೀವಿ. ಇಲ್ಲೊಂದು ಟೋಲ್ ಬರುತ್ತಲ್ವ, ಟೋಲ್ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ಗ್ರೀನರೀಸ್ ಅಂದರೆ ತುಂಬ ಗ್ರೀನರೀಸ್ ಇದೆ. ನಿಮಗೂ ಕೂಡ ಎಲ್ಲಾದರೂ ಹೋಗಬೇಕಾದ್ರೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೀಗೆ ಆಗಿತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ. ಮತ್ತು ಯಾರ್ಯಾರಿಗೆ ಹೋಗಬೇಕಾಗಿತ್ತೋ ನಿಮ್ಮದೆಲ್ಲ ಎಕ್ಸೈಟ್ಮೆಂಟ್ ಹೆಂಗಿದೆ ಅಂತ ಹೇಳಿಬಿಟ್ಟು ಕೂಡ ಕಮೆಂಟ್ ಮಾಡಿ. ನನಗಂತೂ ಈ ರೀತಿ ಎಕ್ಸೈಟ್ಮೆಂಟ್ ಇತ್ತು, ಫುಲ್ಲು ಖುಷಿ, ಫುಲ್ ಇದು ಯಾವಾಗ ಹೋಗ್ತೀವಪ್ಪ, ಯಾವಾಗ ಫ್ಲೈಟಲ್ಲಿ ಕೂತ್ಕೋತೀವಪ್ಪ ಅನಿಸ್ತಿತ್ತು. ನಾವು ಟೋಟಲ್ 4 ಫ್ಯಾಮಿಲೀಸ್ ಹೋಗ್ತಿರೋದು. ಸೊ ಹಾಗಾಗಿ ಯಾರ್ಯಾರು ಬಂದಿದ್ದರು, ಯಾರ್ಯಾರಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಕೇಳ್ಕೊಳ್ತಾ ಇದ್ದು. ಒಂದು ಫ್ಯಾಮಿಲಿ ಮಾತ್ರ ನಮಗಿಂತ ಒಂದು 5 to 10 ಮಿನಿಟ್ಸ್ ಮುಂಚೆ ಬಂದಿದ್ದರು. ಇನ್ನೆಲ್ಲ ಫ್ಯಾಮಿಲಿಗೂ ಸುಮಾರು ಹೊತ್ತು ಕಾದ್ವಿ, ಅಲ್ಲೇ ಟೈಮ್ ವೇಸ್ಟ್ ಆಗೋಯಿತು. ಬಟ್ ಬೇಗನೆ ಹೋಗ್ತಿದ್ವಿ. ನಮಗಿರೋ ಫ್ಲೈಟು 3:30 to 4 o'clock, 3 to 3:30ಗೆ ಇದ್ದಿದ್ದು ನಮ್ಮ ಫ್ಲೈಟು. ಬಿಕಾಸ್ ಬೇಗ ಹೋಗ್ತಿದ್ದೀನಿ, ಯಾಕಂದರೆ ಚೆಕ್ಕಿನು ಇದೆಲ್ಲನೂ ಮಾಡ್ಕೋಬೇಕಲ್ವ, ಹಾಗಾಗಿ ಬೇಗನೆ ಹೋಗ್ತಿದ್ದೀವಿ. ಅಂದರೆ ಒಬ್ಬೊಬ್ಬರು ನಾವು ಬೇಗ ಬಂದಷ್ಟು ಇನ್ನೊಬ್ರು ಅಷ್ಟೇ ಬೇಗ ಬರ್ತಾರೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಟೈಮ್ಗೆ ಎಲ್ಲರೂ ಬಿಟ್ಟಿದ್ದು. ಬಟ್ ದೂರ ಇದ್ರಲ್ಲ ಒಂದು ಸ್ವಲ್ಪ, ಅವರೆಲ್ಲನೂ ಬೇಗನೆ ಬಂದರು. ಹತ್ರ ಇರೋರೇ ಬರೋಕ್ಕಾಗಲಿಲ್ಲ. ಬಟ್ ನಾವು ಸೆಕೆಂಡ್ ಬಂದ್ವಿ. ನಮ್ಮದು ಯಲಹಂಕದಿಂದ ಏರ್ಪೋರ್ಟಿಗೆ ಹತ್ರನೇ ಅಲ್ವ, ನಾವು ಬೇಗನೆ ಬಂದ್ವಿ. ಸೊ ನೋಡ್ತಿರ್ಬೋದು ಫುಲ್ ಲೈಟ್ನಿಂಗ್ಸು, ಫುಲ್ಲು ಗ್ರೀನರೀಸು, ಫುಲ್ಲು ಚೆನ್ನಾಗಿತ್ತು. ಟರ್ಮಿನಲ್ 2ಗಂತೂ ಫೈನಲಿ ಬಂದ್ವಿ. ನಮಗೋಸ್ಕರ ಒಂದು ಫ್ಯಾಮಿಲಿ ವೆಯ್ಟ್ ಮಾಡ್ತಾಯಿತ್ತು. ಸೊ ಪಾಸ್ಪೋರ್ಟ್ದು ಕ್ಲಿಪ್ ಇರಲೇಬೇಕಲ್ವ. ಸೊ ಹಾಗಾಗಿ ಅದನ್ನು ಕೂಡ ತಗೊಂಡು ಏರ್ಪೋರ್ಟದು ಒಂದು ವ್ಯೂ ಮಾಡಿಕೊಂಡೆ, ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಏರ್ಪೋರ್ಟು. ಕ್ಲೀನಿಂಗ್ ಆಗಿರ್ಬೋದು, ಹೈಜೆನಿಕ್ ಆಗಿ ಚೆನ್ನಾಗಿತ್ತು. ಎಲ್ಲ ಏರ್ಪೋರ್ಟು ಇದೇ ಥರ ಇರುತ್ತೆ. ಬಟ್ ನಮ್ಮ ಏರ್ಪೋರ್ಟೇ ಒಂದು ಥರ ಲುಕ್ಕು ಚೆನ್ನಾಗಿದೆ. ಹಳೆ ಏರ್ಪೋರ್ಟ್ ಏನೋ ಗೊತ್ತಿಲ್ಲ, ನಾನು ನೋಡಿಲ್ಲ. ಹೊಸ ಏರ್ಪೋರ್ಟ್ ಅಂದರೆ ನಿಜವಾಗ್ಲೂ ಚೆನ್ನಾಗಿದೆ ಬಿಕಾಸ್ ಆಫ್ ಗ್ರೀನರೀಸು. ಈ ಥರ ಗ್ರೀನರೀಸ್ ಆಲ್ಮೋಸ್ಟ್ ಆಲ್ ಯಾವುದ್ರಲ್ಲೂ ಏರ್ಪೋರ್ಟಲ್ಲಿ ಇಲ್ಲವೇ ಇಲ್ಲ. ನಾವು ಹೋಗಿದ್ದ ಕಡೆ ಅಂತೂ ಇಲ್ಲ. ನಾನು ನೋಡಿರೋ ಆಲ್ಮೋಸ್ಟ್ ಆಲ್ ಇದರಲ್ಲಿ ಅಷ್ಟೊಂದೇನೂ ಏರ್ಪೋರ್ಟ್ಸಲ್ಲಿ ಗ್ರೀನರೀಸಾಗಿ ಏನು ಮೇಂಟೈನ್ ಮಾಡಿಲ್ಲ. ಅದೆಲ್ಲ ರಿಯಲ್ ಗ್ರೀನರೀಸ್, ನಾವೆಲ್ಲ ಆರ್ಟಿಫಿಷಿಯಲ್ಲು ಹಾಗೆ ಹಿಂಗೆ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ನೋಡಿದ್ರೆ ಅದು ನಿಜವಾಗ್ಲೂ ಗ್ರೀನರಿ, ನಿಜವಾಗ್ಲೂ ಲೈವ್ ಪ್ಲ್ಯಾಂಟ್ ಅದು. ನಾನು ಆರ್ಟಿಫಿಷಿಯಲೇ ಅಂದ್ಕೊಂಬಿಟ್ಟಿದ್ದೆ. ಆಮೇಲೆ ಅಲ್ಲೆಲ್ಲ ಚೆಕ್-ಇನ್ ಆಗಿ ಬೋರ್ಡ್ ಪಾಸ್ ಎಲ್ಲ ತೊಗೊಂಡು ಒಳಗಡೆ ಹೋದ್ವಿ. ಹೋಗ್ಬೇಕಾದ್ರೆ ಅಲ್ಲೆಲ್ಲನೂ ಫುಲ್ಲು ಶಾಪಿಂಗ್ ಎಲ್ಲನೂ ಇಟ್ಟಿದ್ರು. ಬಟ್ ನಾವೇನೂ ನೋಡಿಲ್ಲ. ಬಟ್ ಕಾಸ್ಟ್ಲಿ. ಬಟ್ ಒಂದು ಸ್ನ್ಯಾಕ್ಸು ಮತ್ತು ಒಂದು ಏನೋ ಚಿಕ್ಕದಾಗಿ ಬ್ರೇಕ್ಫಾಸ್ಟ್ ಥರ ತಿಂದರು. ಅಷ್ಟಕ್ಕೇನೆ ತುಂಬ ಕಾಸ್ಟ್ಲಿ ಇತ್ತು. ನಾನು ಅದಕ್ಕೇನೆ ಮನೇಲೇ ತಿನ್ಕೊಂಬಂದ್ಬಿಟ್ಟಿದ್ದು. ಹೆವಿ ಆದ್ರೂ ಅದು
ಅಂದರೆ ಹೆವಿ ಅನಿಸುತ್ತೆ, ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಹಾಗಾಗಿನೇ ನಾನು ಅಲ್ಲೆಲ್ಲನೂ ತಿನ್ಕೊಂಬಂದಿದ್ದು. ಅಷ್ಟು ಹತ್ತಿರದಿಂದನೂ ಅಷ್ಟೇ ಫ್ಲೈಟ್ನ ನೋಡಿದ್ದು ಫಸ್ಟ್ ಟೈಮು. ಇಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂತ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಸಲ ನೋಡಿದ್ದೆ. ಅಷ್ಟೊಂದು ನೆನಪಿಲ್ಲ ನನಗೆ. ಬಟ್ ಇದೇ ಫಸ್ಟ್ ಟೈಮ್ ಈ ಥರ ನೋಡಿರೋದು. ಜಸ್ಟ್ ಕಾರ್ ಪಾರ್ಕ್ ಮಾಡ್ದಂಗೆ ಎಲ್ಲದನ್ನು ಪಾರ್ಕ್ ಮಾಡಿಬಿಟ್ಟಿದ್ದು. ಒಂದೊಂದು ಟೇಕ್ ಆಫ್ ಆಗ್ತಿತ್ತು, ಒಂದೊಂದು ಲ್ಯಾಂಡ್ ಆಫ್ ಆಗ್ತಿತ್ತು. ಎಲ್ಲದನ್ನು ಚೆನ್ನಾಗಿ ವ್ಯೂ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಟೈಮ್ ಜಾಸ್ತಿ ಇತ್ತು, ಒಂದು 2.5 ಅವರ್ಸ್ ನಮಗೆ ಫ್ರೀ ಇತ್ತು. ನಾವು ಚೆಕ್ ಇನ್ ಆಗಿ ಎಲ್ಲನೂ ಬರೋಷ್ಟರಲ್ಲಿ ಜಸ್ಟ್ ಆಮೇಲೆ ನಮ್ಮ ಫ್ಲೈಟ್ ಬಂತು. ಫ್ಲೈಟ್ ಒಳಗಡೆ ಹೋಗ್ತಿದ್ದೀನಿ. ನಾನು ಫ್ಲೈಟ್ ಒಳಗಡೆ ಹೋಗ್ಬೇಕಾದ್ರೆ ನಂಗೆ ರಿಯಲಾಗಿ ಏನೂ ಅನಿಸ್ಲಿಲ್ಲ. ಜಸ್ಟ್ ಏನೋ ಒಂದರಲ್ಲಿ ಹೋಗ್ತಿದ್ದೀವಿ ಅನ್ನೋ ಥರನೇ ಫೀಲ್ ಆಯಿತು. ಬಟ್ ಅದು ಕುತ್ಕೊಂಡು ಇದು ಲ್ಯಾಂಡ್ ಆಫು ಟೇಕ್ ಆಫ್ ಆಗಬೇಕಾದ್ರೆ ಏನೂ ಆಗಲ್ಲ. ಬಟ್ ಇನ್ನೊಂದು ಬೇರೆ ಫ್ಲೈಟ್ಸ್ ಆದರೆ ಲ್ಯಾಂಡ್ ಆಫ್ ಆಗೋದು ಚೆನ್ನಾಗಿ ಗೊತ್ತಾಗುತ್ತೆ, ಟೇಕ್ ಆಫ್ ಆಗೋದು ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಲ್ಯಾಂಡ್ ಆಫ್ ಹೆಂಗೆ ಆಗ್ತಿದ್ದೀವಿ ಅಂತಲೂ ಗೊತ್ತಾಗಿಲ್ಲ, ಟೇಕ್ ಆಫ್ ಹೆಂಗೆ ಆಗ್ತಿದ್ದೀವಿ ಅಂತಲೂ ಗೊತ್ತಾಗಿಲ್ಲ. ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಜಸ್ಟ್ ಒಂದು ಕಾರಲ್ಲಿ ಕುತ್ಕೊಂಡಿದ್ದಂಗೆ ಫೀಲ್ ಆಯಿತು ಅಷ್ಟೇ. ಬಟ್ ಬರಬೇಕಾದ್ರೆ ನಮ್ಮ ಫ್ಲೈಟು ತುಂಬ ಅಂದರೆ ಇದು ತುಂಬ ಕಂಫರ್ಟಬಲ್ ಆಗಿತ್ತು. ಒಂದು ಪಿಲ್ಲೋ ಕೊಟ್ಟಿದ್ದರು, ಒಂದು ಅಂದರೆ ಚಳಿ ಆಗೋದಕ್ಕೆ ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದರು. ಎಲ್ಲನೂ ತುಂಬ ಚೆನ್ನಾಗಿದ್ದು. ಟಚ್ ಸ್ಕ್ರೀನು, ಇತಿಹಾಡ್ ಅಂತ ಹೇಳ್ಬಿಟ್ಟಿದ್ದು ಫ್ಲೈಟು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದರಲ್ಲಂದರೆ ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಮತ್ತು ಕಂಫರ್ಟಬಲ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪಿಲ್ಲೋ ಕೊಡ್ತಾರಲ್ಲ, ನಾವು ಅಂದರೆ ಜಸ್ಟ್ ಬ್ಯಾಕ್ ಪೇನಿಗೆ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಇದಕ್ಕೆಲ್ಲದೂ ಚೆನ್ನಾಗಿರುತ್ತೆ. ಬಟ್ ಇನ್ನೊಂದು ಹೆಸರೇ ಮರ್ತೋಗ್ಬಿಟ್ಟಿದ್ದೀನಿ, ಅಂದರೆ ಬೇಗ ಬಾಯಿಗೆ ಬರ್ತಿಲ್ಲ. ಅದಾದರೆ ಅದರಲ್ಲಿ ಏನೂ ಇರಲ್ಲ. ಜಸ್ಟ್ ಒಂದು ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಸ್ಕ್ರೀನು ಕೂಡ ಇರಲ್ಲ, ಮೊಬೈಲು ಕೂಡ ಇರಲ್ಲ. ಯಾಕಂದರೆ ನೆಟ್ವರ್ಕ್ ಎಲ್ಲ ಆಫ್ ಆಗೋಗ್ಬಿಡುತ್ತೆ. ಏನೂ ಇರಲ್ಲ. ಜಸ್ಟ್ ಬ್ಲೈಂಡಾಗಿರ್ಬೇಕು ಅಷ್ಟೇ, ನಿದ್ದೆ ಬಂದಿಲ್ಲ ಅಂತಂದರೆ. ಇದರಲ್ಲಾದರೂ ಫಿಲಮ್ ಆದರೂ ನೋಡ್ಬೋದು, ಏನಾದ್ರು ಕಾಟನ್ ಆಗಿರ್ಬೋದು, ಏನಾದರೂ ನೋಡ್ತಾ ಇರ್ಬೋದು. ಮತ್ತು ನಾವು ಎಲ್ಲಿದ್ದೀವಿ ಅಂತ ಕೂಡ ಅದು ಶೋ ಮಾಡುತ್ತೆ ಸ್ಕ್ರೀನಲ್ಲಿ. ಇನ್ನೂ ಎಷ್ಟೊತ್ತಿದೆ ಹೋಗೋಕ್ಕೆ, ಇನ್ನೂ ಎಷ್ಟು ಟೈಮು, ಅಲ್ಲಿಂದ ಎಷ್ಟು ಟೈಮು, ಇಲ್ಲಿಂದ ಎಷ್ಟು ಟೈಮು, ಇದೆಲ್ಲನೂ ತುಂಬ ಅಂದರೆ ತುಂಬ ಡಿಫ್ರೆನ್ಸಾಗಿ ತೋರಿಸುತ್ತೆ. ಬಟ್ ನಾನು ಬಂದಿದ್ದು ಫ್ಲೈಟನ್ನು ನೋಡಿದ್ನಲ್ಲ, ಬಟ್ ಅದರಲ್ಲಿ ಏನೂ ಇಲ್ಲ. ಜಸ್ಟ್ ನಾವು ಮೊಬೈಲಲ್ಲಿ ನೋಡ್ಕೋಬೇಕಾಗುತ್ತೆ ಅಷ್ಟೇನೆ. ಮತ್ತು ಇದು ಮೊಬೈಲ್ ಟೆಕ್ನಿಕಲಿ ಹೆಂಗಿದೆ ಅಂತಂದರೆ, ನಾವು ನಮ್ಮ ಇಂಡಿಯಾದಕ್ಕಿಂತ ಬೇರೆ ದೇಶಕ್ಕೆ ಹೋದ್ರೂ ಜಸ್ಟ್ ಅಂದರೆ ಮೊಬೈಲ್ನಲ್ಲೇ ಟೈಮ್ ಡಿಫ್ರೆನ್ಸು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಿತ್ತು. ಬಟ್ ನನಗಿದು ಗೊತ್ತಿರಲಿಲ್ಲ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿತ್ತು ಆಟೋಮೆಟಿಕ್ ಮೊಬೈಲಲ್ಲೆಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ವಾಚಸ್ಸಲ್ಲೇನು ಚೇಂಜ್ ಆಗೋಲ್ಲ, ವಾಚಲ್ಲೆಲ್ಲ ಸೇಮ್ ಇರುತ್ತೆ, ಮೊಬೈಲ್ಸಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಸೊ ಟೇಕ್ ಆಫ್ ಆಗ್ತಿದೆ. ಬಟ್ ಟೇಕ್ ಆಫ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವ, ಸೊ ತೊಗೊತಾ ಇದೆ. ನಾನು ಫುಲ್ಲು ಅದೆಲ್ಲನೂ ಇವಾಗ ಸ್ನೋ ಬೀಳುತ್ತಲ್ಲ, ಫುಲ್ಲು ಸ್ನೋ ಆಗಿಬಿಟ್ಟಿದೆ. ನಾನು ಅಷ್ಟು ಚಿಕ್ಕ ಗ್ಯಾಪ್ ಇತ್ತು, ಅದರಲ್ಲೇ ಎಲ್ಲ ವೀಡಿಯೋನೂ ಅದರಲ್ಲೇ ತೆಗ್ದಿದ್ದೀನಿ. ಮತ್ತು ನಮ್ಮ ಫ್ಲೈಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಎಲ್ಲದರಲ್ಲೂ ಸ್ಕ್ರೀನ್ ಆನ್ ಆಗೇ ಇದೆ. ಅಂದರೆ ಜಸ್ಟ್ ಕುತ್ಕೊಂಡಿರೋದಲ್ವ, ಇನ್ನೂ ಟೇಕ್ ಆಫ್ ಆಗಲಿಲ್ಲ. ಬಟ್ ಅವರೆಲ್ಲನೂ ನೋಡ್ತಾ ಇರ್ತಾರೆ. ಗಗನ ಸಖಿಯರು ಅಂತ ಹೇಳ್ತೀವಲ್ವ, ಅವರೆಲ್ಲರೂ ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ನಾವು ಸೀಟ್ ಬೆಲ್ಟ್ ಹಾಕಿದ್ದೀವಾ, ನಮ್ಗೆ ಕಂಫರ್ಟಬಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲದೂ ನೋಡ್ತಿರ್ತಾರೆ. ಮಕ್ಕಳನ್ನೂ ಕೂಡ ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ ಇದರಲ್ಲಿ. ಅವರಿಗೂ ಅಷ್ಟೇ. ನನ್ನ ಪಾಪು ಕೆಳಗಡೆನೇ ಕುತ್ಕೊಳ್ತಾ ಇರಲಿಲ್ಲ. ಬಟ್ ಕೂರಿಸಿ ಟೇಕ್ ಆಫ್ ಆದಾಗ ನೀವು ಅಳ್ಳಾಡ್ಬೋದು, ಇದೆಲ್ಲ ಆಗ್ಬೋದು ಅಂತ. ಬಟ್ ಅವಳು ಕುತ್ಕೊತಾನೆ ಇರಲ್ಲ, ಅಳ್ತಾ ಇದ್ಲು. ನಿದ್ದೆ ಮಾಡಿದ್ಲು ನನ್ನ ಕೈ ಮೇಲೇ. ಬಟ್ ಅಲ್ಲಿ ಕುಣ್ಸೋಕೆ ಹೋದ್ರೆ ತುಂಬ ಅಳ್ತಿದ್ಲು. ಸರಿ ಓಕೆ ಅಂತ ಸುಮ್ಮನಾದ್ರು ಅವರೂ. ಈ ರೀತಿ ಅಂದರೆ ತುಂಬ ಕಂಫರ್ಟಬಲ್ ಝೋನ್ ಅಂತ ಕೊಡುತ್ತೆ. ಅವರು ಒಂದು ನಿಮಿಷನೂ ಇದು ಮಾಡ್ಕೊಳ್ಳಲ್ಲ. ನಮಗೆ ತುಂಬ ಚೆನ್ನಾಗಿ ಗೈಡು ಮಾಡ್ತಾರೆ. ಮತ್ತು ನಾವು ಏನು ಕೇಳಿದ್ರೂ ಅಷ್ಟೇ ಇಲ್ಲ ಅಂತ ಹೇಳಲ್ಲ. ಜಸ್ಟ್ ಅವ್ರ ಕೆಲಸನೇ ಅದು. ಬಟ್ ರೆಸ್ಪಾನ್ಸಿಬಲಾಗಿ ಮಾಡ್ತಾರೆ. ಅದೊಂದು ಖುಷಿ ಆಯಿತು. ಮತ್ತು ಜಸ್ಟ್ ಇದು ಹೋಗ್ತಾ ಇದೆ ಅಷ್ಟೇ ಮುಂದಕ್ಕೆ. ಟೇಕ್ ಆಫ್ ಆಗೋದು ಇನ್ನೂ ಲೇಟು. ಟೇಕ್ ಆಫ್ ಆಗೋದು ಇನ್ನೂ ಲೇಟ್ ಆಗುತ್ತೆ. ಬಟ್ ಈ ಥರ ಹೋಗಬೇಕಾದ್ರೇ ಒಂಥರ ಎಕ್ಸ್ಪೀರಿಯೆನ್ಸ್ ಫೀಲ್. ನಾನಂತೂ ಒಂದು ನಿಮಿಷನೂ ನಿದ್ದೆನೇ ಮಾಡಲಿಲ್ಲ. ಬಿಕಾಸ್ ಎಂಜಾಯ್ ಮಾಡಬೇಕು ಅಂತ ಹೋಗಿರೋದು. ನಿದ್ದೆ ಏನು ಯಾವಾಗ ಬೇಕಾದರೂ ಮಾಡ್ಬೋದು.
ಎಂಜಾಯ್ ಮಾಡೋಕ್ಕೆ ಹೋಗಿರೋದು. ಎಕ್ಸ್ಪೀರಿಯೆನ್ಸ್ ಮಾಡ್ಕೊಬೇಕು. ಯಾವುದೇ ಒಂದು ಸಣ್ಣ ಪುಟ್ಟದ್ರಲ್ಲಾದ್ರೂ ಎಕ್ಸ್ಪೀರಿಯೆನ್ಸ್ ಅನ್ನೋದು ಮತ್ತು ಎಂಜಾಯ್ಮೆಂಟ್ ಅನ್ನೋದು, ಖುಷಿ ಅನ್ನೋದು ಇರಲೇಬೇಕು. ನಾವು ಮತ್ತೆ ಇನ್ನೊಂದು ನಿಮಿಷದಲ್ಲಿ ನಾವು ಆ ಎಂಜಾಯ್ಮೆಂಟ್ ಮಾಡ್ತೀವಿ ಅಂತಂದರೆ ಸಿಗಲ್ಲ. ಯಾಕಂದರೆ ನಮ್ಗೆ ಸಿಗೋದೇ 1 ಚಾನ್ಸ್ ಇಲ್ಲ 2 ಚಾನ್ಸು. ಅಷ್ಟರಲ್ಲೇ ಎಂಜಾಯ್ ಮಾಡ್ಕೊಂಬಿಡ್ಬೇಕು. ನಮ್ಮ ಮತ್ತೆ ಯಾರೋ ನಮಗೆ ಚಾನ್ಸ್ ಕೊಡೋಕ್ಕೆ ಬರಲ್ಲ. ನಮ್ಮ ದೇವರು ಅಷ್ಟೇ, ನೀನು ಆ ಸಲ ನೀನು ಎಂಜಾಯ್ ಮಾಡಿಲ್ಲ, ಮತ್ತೆ ನಾನು ನಿಂಗೆ ಕೊಡ್ತೀನಿ ಹೋಗು ಅಂತಲೂ ಈ ದೇವರು ಹೇಳಲ್ಲ, ಯಾರು ಮನುಷ್ಯರೇ ಹೇಳಲ್ಲ ಅಂದಮೇಲೆ ಆ ದೇವ್ರು ಹೇಳ್ತಾರೆ. ನೆವರ್. ಒಂದು ಚಾನ್ಸ್ ಯಾವುದಾದ್ರೂ ಸಿಕ್ಕಿದೆ ಅಂದರೆ ಅದು ಫುಲ್ಲು ಯುಟಿಲೈಸ್ ಮಾಡ್ಕೊಬೇಕು. ನಾನಂತೂ ಹಾಗೇನೆ ಯಾವುದಾದ್ರೂ ಒಂದು ಚಿಕ್ಕದಾದ್ರೂ ಅಷ್ಟೇ ಮೆಮೊರೇಬಲ್ ಮಾಡ್ಕೊಳ್ತೀನಿ ನಾನು. ತುಂಬ ಖುಷಿ ಪಡ್ತೀನಿ. ಬಿಕಾಸ್ ಇವತ್ತಿರ್ತೀವಿ, ನಾಳೆ ಇರಲ್ಲ. ಸೊ ಹಾಗಾಗಿ ಎಲ್ಲ ಟೈಮ್ನೂ ಯುಟಿಲೈಸ್ ಮಾಡ್ಕೊಬೇಕು ಮತ್ತು ಎಂಜಾಯ್ ಮಾಡಬೇಕು ಅಷ್ಟೇ ನನಗಂತೂ ಗೊತ್ತಿರೋದು. ನಾನು ಸಣ್ಣ ಪುಟ್ಟ ವಿಚಾರದಲ್ಲೂ ಅಷ್ಟೇ ಎಂಜಾಯ್ ಮಾಡ್ಕೊಳ್ತೀನಿ ಮತ್ತು ಯೋಚನೆ ಕೂಡ ಮಾಡ್ತೀನಿ, ಇದು ನಮಗೆ ಬೇಕಾ, ಇದು ನಮಗೆ ಬೇಡವಾ ಅಂತ. ಸೊ ಜಸ್ಟ್ ಫ್ಲೋ ಆಗಿ ಹೇಳಿಬಿಟ್ಟೆ ಎಲ್ಲನೂ, ಓಕೆನಾ. ಈ ಥರದ್ರಲ್ಲಿ ಎಂಜಾಯ್ ಮಾಡ್ತೀನಿ. ಹಾಗಾಗಿ ಫುಲ್ಲು ನೈಟ್ ಆಗಿಬಿಟ್ಟಿದೆ. ಬಟ್ ನಾವು ಲ್ಯಾಂಡ್ ಆಫ್ ಆಗಿದ್ದು, ಟೇಕ್ ಆಫ್ ಆಗಿದ್ದು ಎಲ್ಲನೂ ಏನು ನಮಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಜಸ್ಟ್ ಲೈಟ್ನಿಂಗ್ಸ್ ಇರೋದ್ರಿಂದ ನಾವು ಅಂತ ಅಷ್ಟೇ ಮಾತ್ರ ಗೊತ್ತಾಯಿತು. ಒಂಚೂರು ಈ ಥರ ಮೇಲೆ ಹೋಗೋದಾಗಲಿ ಫೀಲ್ ಆಗಲಿ, ಕೆಳಗಡೆ ಬರೋದಾಗಲಿ ಫೀಲ್ ಎಂಥದ್ದು ಆಗಿಲ್ಲ. ಬಟ್ ಕರ್ವ್ ಮಾಡಬೇಕಾದ್ರೆ ಆವಾಗ ಮಾತ್ರ ಒಂಚೂರು ಅನ್ನಿಸ್ತು. ಜಸ್ಟ್ ಅಂದರೆ ಟರ್ನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ ಏರ್ಪೋರ್ಟಿಂಗ್ ಲೈಟ್ಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಮಗಂತೂ. ನಾವಂತೂ ಯಾವಾಗಪ್ಪ ಟೇಕ್ ಆಫ್ ಆಗುತ್ತೆ ಅಂತ ಫುಲ್ಲು ಕಾಯ್ತಾನೆ ಇದ್ವಿ. ಅಂತೂ ಇದೆಷ್ಟು ದೊಡ್ಡ ಏರ್ಪೋರ್ಟ್ ಅನಿಸುತ್ತೆ. ನಮ್ಮ ಮೇಲೆಯಿಂದ ಒಂದು ಚಿಕ್ಕದಾಗಿ ಎಲ್ಲ ಕಾಣಿಸುತ್ತೆ. ಬಟ್ ನಾನು ನಿಜವಾಗ್ಲೂ ರೋಡ್ ಸೈಡೆಲ್ಲ ನೋಡಿದಾಗ ಇಷ್ಟು ದೊಡ್ಡದಾಗಿದೆ, ಇಷ್ಟು ದೊಡ್ಡದಾಗಿ ಲ್ಯಾಂಡ್ ಆಫು ಟೇಕ್ ಆಫ್ ಆಗುತ್ತೆ ಅಂದ್ಕೊಂಡೇ ಇರಲಿಲ್ಲ. ಬಟ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಸೊ ಆಮೇಲೆ ಈಗ ಟೇಕ್ ಆಫ್ ಆಗ್ತಿದೆ, ನೋಡ್ತಾ ಇರ್ಬೋದು. ಈ ವಿಂಗ್ಸ್ ಎಲ್ಲ ಫುಲ್ಲು ತೆಗಿಯುತ್ತಲ್ವ, ಆವಾಗ ಗೊತ್ತಾಗುತ್ತೆ ನಮಗೆ ಟೇಕ್ ಆಫ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಒಂಚೂರು ಫೀಲೇ ಆಗಿಲ್ಲ. ಅಂದರೆ ವಿಡಿಯೋ ಮಾಡ್ಕೊಂಡು ನಿಜ ಮೇಲೆ ಹೋಗ್ತಿದ್ದೀವ ಅಂದರೆ ನಾನು ಎಲ್ಲರಿಗೂ ಇದು ಅನಿಸಿರುತ್ತೆ ಅಲ್ವಾ. ನಾವು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಯಾವುದಾದ್ರು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಇವಾಗ ಯೂಟ್ಯೂಬ್ ಅನ್ನೋದು ದೊಡ್ಡ ಫೇಮಸ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಅಲ್ಲೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಹಂಗಿರುತ್ತೆ ಅಂತೆಲ್ಲನೂ ಕೇಳ್ಕೊಂಡಿದ್ವಿ. ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ, ಹಿಂಗಾಗುತ್ತಾ ಅಂತ. ಬಟ್ ಆ ಥರ ಯಾವುದೂ ಆಗಿರಲಿಲ್ಲ. ಬಟ್ ಚೆಕ್ಕಿಂಗ್ ಮಾತ್ರ ಟೈಮ್ ತೊಗೊಂಡು, ಚೆಕ್ಕಿಂಗಲ್ಲಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿ ಚೆಕ್ಕಿಂಗ್ ಮಾಡ್ತಾರೆ. ಇಲ್ಲಿಂದ ಹೋಗಬೇಕಾದ್ರೆ ಚೆನ್ನಾಗಿ ಚೆಕ್ಕಿಂಗ್ ಮಾಡ್ತಾರೆ, ಅಲ್ಲಿಂದ ಬರಬೇಕಾದ್ರೆ ಹೆಂಗಂದರೆ ಹಂಗೆ ಬಿಟ್ಬಿಡ್ತಾರೆ. ಯಾಕಂದರೆ ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ದರಿಂದ ಅಷ್ಟೊಂದು ಚೆಕ್ಕಿಂಗ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ನಾವು ಅಲ್ಲಿ ಏರ್ಪೋರ್ಟಲ್ಲಿ ಎಷ್ಟೊಂದೆಲ್ಲ ತೊಗೊಂಡ್ರಿ, ಬಟ್ ಅದನ್ನು ಯಾವುದನ್ನು ಚೆಕ್ಕಿಂಗು ಮಾಡಿಲ್ಲ, ಏನೂ ಮಾಡಿಲ್ಲ, ಡೈರೆಕ್ಟ್ ಹಂಗೆ ಬಿಟ್ಬಿಟ್ರು. ಸೊ ಹಾಗಾಗಿ ನಮಗೂ ಕೂಡ ಸುಸ್ತಾಯಿತು, ನಮಗೆ ಇಷ್ಟು ಚೆಕ್ಕಿಂಗ್ ಮಾಡಿಲ್ವಲ್ಲ ಅನ್ನೋದೊಂದು ಖುಷಿ ಆಯಿತು. ಬಟ್ ಯಾವ ಪ್ಲೇಸು ಅಂತ ಹೇಳ್ಬಿಟ್ಟು ನೀವೇ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನೋಡಿ ನಮ್ಮ ಇಂಡಿಯಾ ಅಂದರೆ ನಮ್ಮ ಬೆಂಗಳೂರಿನ ಇದು ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಾನು ಎಲ್ಲೆಲ್ಲಿ ಸಿಕ್ಕಿರುತ್ತೆ ಗ್ಯಾಪು ಅದರಲ್ಲೆಲ್ಲನೂ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ವಿಂಡೋದಲ್ಲೂ ಮಾಡ್ತಿದ್ದೀನಿ, ಫ್ರಂಟ್ ನಾನು ಕೂತಿರೋ ಪ್ಲೇಸಲ್ಲೂ ಮಾಡ್ಕೊಳ್ತಾ ಇದ್ದೀನಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ. ಯಾಕಂದರೆ ನಮಗೆ ವಿಂಡೋ ಸೀಟ್ ಬೇಕು ಅಂತ ನಾನು ಯಾವಾಗಲೂ ಕೇಳ್ಕೊತಿದ್ದಿದ್ದು ಅಷ್ಟೇ, ವಿಂಡೋ ಸೀಟ್ ಬೇಕು ಅಂತ. ಲಾಸ್ಟಿಗೆ ನಮಗೆ ವಿಂಡೋ ಸೀಟ್ ಸಿಕ್ತು. ನನಗೂ ನನ್ನ ಮಗಳಿಗೂ ಗೊತ್ತಿಲ್ಲ, ಇಬ್ಬರಲ್ಲಿ ಒಬ್ರಿಗೆ ವಿಂಡೋ ಸೀಟ್ ಸಿಕ್ತು. ಆಮೇಲೆ ನಾವು ಮೂವರು ಒಂದೇ ಪ್ಲೇಸಲ್ಲಿ ಕೂತ್ಕೊಂಡ್ರೆ, ಅಂದರೆ ನಾವು 4 ಫ್ಯಾಮಿಲೀಸ್ ಇದ್ರಲ್ವ, ಹಾಗಾಗಿ ನಾವು ಎಕ್ಸ್ಚೇಂಜ್ನ ಮಾಡ್ಕೊಂಡ್ವಿ. ಬರಬೇಕಾದ್ರೆ ಎಲ್ಲರೂ ಒಂದೇ ಹತ್ರನೇ ಸಿಕ್ಕಿತ್ತು. ಬಟ್ ಹೋಗಬೇಕಾದ್ರೆ ಎಲ್ಲರಿಗೂ ಒಂದೇ ಹತ್ರ ಸಿಕ್ಕಿತ್ತು, ಬರಬೇಕಾದ್ರೆ ಎಲ್ರಿಗೂ ಚಿತ್ತಲ್ ಆಗೋಗಿದ್ವಿ. ಒಬ್ಬರು ಹಿಂದೆ, ಒಬ್ಬರು ಮುಂದೆ, ಒಬ್ಬರು ಸೆಂಟ್ರಲ್ಲಿ, ಈ ರೀತಿ ಆಗೋಗಿತ್ತು. ಸೊ ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಕಾಣಿಸುತ್ತೆ. ಎಷ್ಟು ಲೈಟ್ನಿಂಗ್ಸ್ ಅಂದರೆ ಚಿಕ್ಕದಾಗಿ ನಮ್ಮ ಮನೇಲಿ ಟ್ಯೂಬ್ ಲೈಟ್ ಹಾಕಿದ್ರೆ ಯಾವ ಥರ ಕಾಣಿಸುತ್ತೋ ನೋಡೋಕ್ಕೆ ಆ ಥರನೇ ಸೇಮ್ ಎಲ್ಲನೂ ಕಾಣಿಸ್ತಿತ್ತು. ಬಟ್ ನೋಡೋದಕ್ಕೆ ಚೆನ್ನಾಗಿರ್ತಿತ್ತು, ಒಂಥರ ಸಿನಿಮಾಟಿಕ್ ಥರ ಇರ್ತಿತ್ತು. ಸಿನಿಮಾದಲ್ಲಿ ಹೆಂಗೆ ನೋಡ್ತೀವೋ ಅದೇ ಫೀಲ್ನೇ ಆಗ್ತಿತ್ತು. ನಾನಂತೂ ಫುಲ್ಲು ವೀಡಿಯೋನ ಮಾಡ್ಕೊಬಂದ್ಬಿಟ್ಟಿದ್ದೀನಿ. ಮತ್ತು ಇದರಲ್ಲಿ ಮಕ್ಕಳು ಡಿಸ್ಟರ್ಬೆನ್ಸ್ ಆಗಬಾರ್ದು, ಅವ್ರು ಎಂಜಾಯ್ ಮಾಡಬೇಕು ಅನ್ನೋದಕ್ಕೋಸ್ಕರ ಕಲರ್ ಪೆನ್ಸಿಲು ಮತ್ತು ಒಂದು ಬುಕ್ನ ಕೊಟ್ಟಿರ್ತಾರೆ ಅವ್ರು ಕಲರ್ ಮಾಡೋದಕ್ಕೆ. ನನ್ನ ಮಗಳೇ ಅದನ್ನೇ ತೋರಿಸ್ತಿದ್ದಾಳೆ ನೋಡಿ, ಅವಳೇ ಓಪನ್ ಮಾಡಿಕೊಂಡ್ಳು
ಆ ಪೆನ್ಸಿಲ್ನ ಕಲರ್ ಪೆನ್ಸಿಲ್ ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತಾಳೆ. ಇವಾಗಂತೂ ಅವಳಿಗೆಲ್ಲನೂ ಗೊತ್ತಾಗ್ಬಿಟ್ಟಿದೆ. ಫೋನ್ ಇಟ್ಕೊಳ್ಳೋದು ವಿಡಿಯೋ ಮಾಡ್ತೀನಿ ಅನ್ನೋದು ನಾನು ವಿಡಿಯೋ ಮಾಡೋದಕ್ಕೆ. ಮತ್ತು ಏನಾದರೂ ತೊಗೊಂಡು ಏನಾದರೂ ಇಟ್ಕೊಂಡ್ರೆ, ಅಮ್ಮ ಇದನ್ನು ಫೋಟೋ ತೆಗಿ, ಇದನ್ನು ವಿಡಿಯೋ ಮಾಡು, ಇದನ್ನು ಫೋಟೋ ತೆಗಿ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳೆಲ್ಲ ಎಂಜಾಯ್ ಮಾಡೋದನ್ನೇ ತುಂಬ ಖುಷಿಯಾಗುತ್ತೆ. ನಮಗೂ ಅಷ್ಟೇ ಅವ್ರ ಎಂಜಾಯ್ಮೆಂಟು, ಅವ್ರು ಮಾತಾಡೋ ಮಾತಾಗಲಿ ತುಂಬ ಎಂಜಾಯ್ಮೆಂಟ್ ಚೆನ್ನಾಗಿ ಅನಿಸುತ್ತೆ ನಮಗೆ. ಈ ಟೈಮಲ್ಲೇ ಅವ್ರದ್ದನ್ನು ನಮ್ಮ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಬಿಡ್ಬೇಕು ನಾವು. ಸೊ ಅವಳೆಲ್ಲ ಅದನ್ನು ಒಂದು 2 ಪೇಜ್ ಸ್ಕೆಚ್ ಮಾಡಿದ್ಲು ಅಷ್ಟೇ. ಆಮೇಲೆ ಮಲ್ಕೊಂಬಿಡ್ಲು, ಫುಲ್ಲು ಮಲ್ಕೊಬಿಟ್ಲು. ನಾವು ತೋರಿಸಿದ್ರೂ ನೋಡಲೇ ಇಲ್ಲ ಅವಳು. ಮತ್ತು ಇಲ್ಲಿ ಸನ್ರೈಸ್ ಆಗ್ತಿತ್ತು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೇ. ಮತ್ತು ನಾವು ಬಂದ್ಬಿಟ್ವಿ. ನಾವು ಎಲ್ಲಿಗೆ ಹೋಗ್ಬೇಕಂತಿದ್ವಲ್ಲ ಅಲ್ಲಿಗೆ ಬಂದ್ವಿ. ನಾನಂತೂ ಒಂದು 10 ನಿಮಿಷ ನಿದ್ದೆ ಮಾಡಿದ್ದೀನೋ ಅಷ್ಟೇ, ಅದೂ ಹೆಚ್ಚೆ. ನಮ್ಮ ಮನೆಯಲ್ಲಂತೂ ನಮ್ಮ ಹಸ್ಬೆಂಡ್ ಅಂತೂ ನಿದ್ದೆನೇ ಮಾಡಿರಲಿಲ್ಲ. ಅವ್ರಿಗೆ ಒಂಥರ ಎಲ್ಲಾದರೂ ಹೋಗ್ಬೇಕಂದ್ರೆ ನೈಟ್ ಹೊತ್ತು ನಿದ್ದೆ ಮಾಡಲ್ಲ, ಅಂದರೆ ಜರ್ನಿ ಮಾಡಬೇಕಾದ್ರೆ. ಅದು ಮತ್ತು ಬೇರೆಯವ್ರಿಗೆ ಕೊಡೋದು ಇಲ್ಲ. ಅವರೇನಾದರೂ ಕಾರ್ ಡ್ರೈವ್ ಮಾಡಬೇಕಾದ್ರೆ ಬೇರೆಯವ್ರಿಗೆ ಕೊಡೋಲ್ಲ, ಅವರೇ ಜರ್ನಿ ಮಾಡೋದು, ಕಾರ್ ಓಡಿಸೋದು. ಹಂಗಾಗಿ ಎಲ್ಲೇ ಆಗಲಿ ಜರ್ನಿ ಮಾಡಬೇಕಾದ್ರೆ ಅವ್ರು ನಿದ್ದೆ ಮಾಡೋದೇ ಇಲ್ಲ. ಹಾಗಾಗಿ ಇಲ್ಲೂ ಕೂಡ ಮಾಡಿಲ್ಲ. ಅವರು ಬ್ರೇಕ್ಫಾಸ್ಟ್ ಅಂತ ಕೊಟ್ಟರು. ನಮ್ಗೆ ಅಷ್ಟೊಂದು ಇಷ್ಟನೇ ಆಗಿಲ್ಲ ನಾನ್ ವೆಜ್ಜಲ್ಲಿ. ಆದರೆ ನಮಗೆ ಇಷ್ಟ ಆಗಿಲ್ಲ ಅಷ್ಟೇ. ಬಟ್ ಚೆನ್ನಾಗಿತ್ತು, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿತ್ತು. ಬಟ್ ನಮಗೆ ಇಷ್ಟ ಆಗಿಲ್ಲ. ಆಮ್ಲೆಟ್ ಕೊಟ್ಟಿದ್ರು, ಅದು ಚೆನ್ನಾಗಿತ್ತು. ಮತ್ತು ಅದ್ರ ಜೊತೆ ಇನ್ನೊಂದೇನೋ ಕೊಟ್ಟಿದ್ರಪ್ಪ, ಅದಂತೂ ಅಷ್ಟೊಂದು ಇಷ್ಟನೇ ಆಗಲಿಲ್ಲ ನನಗೆ. ಚಿಕನ್ ಅನಿಸುತ್ತೆ, ಚಿಕನಲ್ಲೇನೋ ಅದಂತೂ ನನಗೆ ಇಷ್ಟನೇ ಆಗಿಲ್ಲ. ನೆಕ್ಸ್ಟ್ ಒಂದು ವೆಜ್ಜಲ್ಲಿ ಪಾಪುಗೆ ಅಂತ ವೆಜ್ ಇಸ್ಕೊಂಡ್ವಿ. ಅದರಲ್ಲಿ ಪೂರಿ ಕೊಟ್ಟಿದ್ದರು, ಪೂರಿ ಮತ್ತು 2 ಥರ ಪಲ್ಯ. ಚೆನ್ನಾಗಿತ್ತು ತಿನ್ನೋದಕ್ಕೆ, ಏನೂ ಬೇಡ ಅನ್ನೋಷ್ಟೇನಿಲ್ಲ. ತಿನ್ನೋಕ್ಕೆ ಚೆನ್ನಾಗಿತ್ತು, ಹೊಟ್ಟೆ ಹಸಿತಿತ್ತು ಎಲ್ರಿಗೂ. ರಾತ್ರಿ ನಿದ್ದೆ ಕೆಟ್ಟರೆ ತುಂಬ ಹೊಟ್ಟೆ ಹಸಿಯುತ್ತಲ್ವ, ಆ ಥರ ಎಲ್ಲರಿಗೂ ಹೊಟ್ಟೆ ಹಸಿತಿತ್ತು. ಎಲ್ಲರೂ ಒಂದು ಸ್ವಲ್ಪ ತಿಂದ್ಕೊಂಡ್ವಿ. ಮತ್ತು ಜ್ಯೂಸಸ್ಸು ಕೂಡ ಕೊಟ್ಟಿದ್ದರು. ಜ್ಯೂಸನ್ನ ಎಲ್ಲನೂ ಕುಡ್ಕೊಂಡು ಆರಾಮಾಗಿದ್ವಿ. ಯಾವಾಗಪ್ಪ ಕಾಣಿಸುತ್ತೆ ವ್ಯೂ ಅಂತ ಕಾಯ್ಕೊಂಡಿದ್ದೆ. ಎಲ್ಲನೂ ಕಾಣಿಸಿದ್ಮೇಲೆ ಎಲ್ಲನೂ ಫುಲ್ಲು ಪ್ರಿಪೇರಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಬೋರಿಂಗ್ ಅನಿಸಿರ್ಬೋದು ಸ್ವಲ್ಪ ಜನಕ್ಕೆ, ಓವರ್ ಅನಿಸಿರ್ಬೋದು. ಬಟ್ ನನ್ನ ಎಂಜಾಯ್ಮೆಂಟ್ ನಾನು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ವಿಡಿಯೋದಲ್ಲಿ. ಸೊ ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಾಗಿರ್ಬೋದು. ನೋಡಿ, ಎಲ್ಲ ಕಡೆ ನೀರು ಕಾಣಿಸ್ತಾನೇ ಇದೆ, ಸಮುದ್ರ. ಆ ಲೈಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಇಲ್ಲಿ ಬಿಲ್ಡಿಂಗ್ಸು ಲೈಟ್ಸ್ ಅಂತೂ ಫುಲ್ ವಾವ್ ಅಂತ ಅನಿಸ್ಬೋದು. ನಮ್ಮ ಬೆಂಗಳೂರಲ್ಲಿ ಈ ಥರ ಎಲ್ಲೆಲ್ಲೋ ಒಂದೊಂದು ಏರಿಯಾದಲ್ಲಿ ಇದೆ ಅಷ್ಟೇ. ಆದರೆ ಇಲ್ಲಿ ಎಲ್ಲ ಏರಿಯಾದಲ್ಲೂ ಒಂದೇ ಥರ ಬಿಲ್ಡಿಂಗ್ಸು, ಒಂದೇ ಥರ ಇದು. ತುಂಬ ಚೆನ್ನಾಗಿತ್ತು. ಲ್ಯಾಂಡ್ ಆಫ್ ಆಗ್ತಾ ಇದೆ. ಬಟ್ ನಮಗೆ ಲ್ಯಾಂಡ್ ಆಫ್ ಆಗ್ತಿದೆ ಅಂತಲೂ ಏನೂ ಗೊತ್ತಾಗಲಿಲ್ಲ, ಜಸ್ಟ್ ವ್ಯೂ ನೋಡಿ ಗೊತ್ತಾಯ್ತು ಅಷ್ಟೇನೆ. ಎಲ್ಲನೂ ಅಷ್ಟೇ, ಇಲ್ಲೂ ಅಷ್ಟೇ. ಏರ್ಪೋರ್ಟಲ್ಲಂತೂ ತುಂಬ ಅಂದರೆ ತುಂಬ ಕ್ಲೀನಿಂಗ್ ಆ್ಯಂಡ್ ಇದರಲ್ಲಿತ್ತು, ಹೈಜೆನಿಕ್ಕಾಗಿ. ಸೊ ನನ್ನ ಫ್ಲೈಟ್ ಜರ್ನಿ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಯಾವ ಪ್ಲೇಸ್ ಏನು ಅಂತ ತಿಳಿಸಿ.